ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. SSB ಮೋಟೋ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬ್ಯಾಕ್ ಟು ಅನ್ನದರ್ ವಿಡಿಯೋ ಗಾಯ್ಸ್. ಇವತ್ತು ಒಬ್ರದು ದ ಫೇಮಸ್ ಯೂಟ್ಯೂಬರ್ ವೆಡ್ಡಿಂಗ್ ಹೋಗ್ತಾ ಇದ್ದೀನಿ. ಟೈಟಲ್ ಥಂಬ್ನೇಲ್ ಎಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಯಾರ್ದು ಅಂತ. ಎಸ್, ಅಟೆಂಡಿಂಗ್ ರಾಹುಲ್ ಭೌಮಿಕ್ ಬ್ರದರ್ಸ್ ಮ್ಯಾರೇಜ್, RB ಮೋಟೋ ಬ್ಲಾಗ್. ಎಲೆಕ್ಟ್ರಿಕ್ ಗಾಡಿ ತಗೊಂಡೋಗ್ತೇನೆ, ಯಾಕಂದ್ರೆ ಬೈಕು ಸರ್ವಿಸ್ ಮಾಡಿಸಿ ಇವತ್ತಷ್ಟೇ ತಂದಿರೋದು. ಅದಕ್ಕೆ ಸಡನ್ ಆಗಿ ದೂರ ಎತ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಚೌಟ್ರಿ ಕಡೆಗೆ. ಚೌಟ್ರಿ ಬಂದು ಮೇಕ್ರಿ ಸರ್ಕಲ್ ಹತ್ರ ಇರೋದು, ವೈಟ್ ಪೆಟಲ್ಸ್ ಅಂತ. ಯಶವಂತಪುರದಿಂದ ನಾವು ಲೊಕೇಶನ್ ಹಾಕೊಂಡು ಹೋಗೋಣ. ಮೇಕ್ರಿ ಸರ್ಕಲ್ ಗೊತ್ತು, ಬಟ್ ಅದು ಚೌಟ್ರಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಆ ರೀಸನ್ಗೋಸ್ಕರ 59% ಇದೆ, 68 ಕಿಲೋಮೀಟರ್ಸ್ ಹೋಗುತ್ತೆ. ನಾನು ಸ್ವಲ್ಪ ನಿಧಾನಕ್ಕೆ ಹೋದ್ರೂ ಆರಾಮಾಗೆ ಅಲ್ಲಿ ನಾನು ರೀಚ್ ಆಗ್ಬೋದು. iQube ತೆಗ್ದೇನೆ ಯಾವಾಗ ಜಾಸ್ತಿ ಕಿಲೋಮೀಟರ್ ಓಡಿಲ್ಲ, ಬರೀ 2377 ಅಷ್ಟೇ ಓಡಿರೋದು ಗಾಡಿ. ಜಾಸ್ತಿ ಓಡಿಸ್ತಾ ಇಲ್ಲ. ಅಟ್ಲೀಸ್ಟ್ ಹೆಂಗೋ ಚೌಟ್ರಿ ಕಡೆಗಾದ್ರೂ ಹೋಗ್ತಾ ಇದೀವಲ್ಲ, ಇದನ್ನು ತಗೊಂಡೋಗೋಣ ಅಂತ ಹೇಳಿ iQube ಎತ್ಬಿಟ್ಟೆ ಇವತ್ತು. ಸೊ ಅದೇ 4000 ಕಿಲೋಮೀಟರ್ಸ್ ಆದ್ಮೇಲೆ ಫಸ್ಟ್ ಸರ್ವಿಸ್ ಕೊಡ್ಬೇಕು. ನಮ್ಮ ಅಂಕಲ್ಲು ನಾನು ತಗೊಂಡು 1 ತಿಂಗಳು 2 ತಿಂಗಳು ಆದ್ಮೇಲೆ ಅವ್ರು ಗಾಡಿ ತಗೊಂಡಿದ್ದಾರೆ. ಅವ್ರು ಆಲ್ರೆಡಿ ಫಸ್ಟ್ ಸರ್ವಿಸು ಮಾಡಿಸ್ಬಿಟ್ಟಿದ್ದಾರೆ. ನಾವೇ ಸ್ವಲ್ಪ ದೂರ ಓಡಿಸ್ತಿರ್ಬೇಕು ಅವಾಗ. ಯಾಕಂದ್ರೆ ನಾವು ಬೈಕ್ ಜಾಸ್ತಿ ಯೂಸ್ ಮಾಡ್ತಿರೋದ್ರಿಂದ ಎಲೆಕ್ಟ್ರಿಕ್ ಗಾಡಿ ಎಮರ್ಜೆನ್ಸಿ ಅನ್ನೋವಾಗ ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ಏನಾದ್ರು ದಿನಸಿ ಸಾಮಾನು ಆ ಥರ ಏನಾದ್ರು ತರಗಿದ್ರೆ ಮಾತ್ರ ನಾವು iQube ಯೂಸ್ ಮಾಡೋದು. ಇಲ್ಲ ಅಂತಂದ್ರೆ ನಾರ್ಮಲ್ ಎಲ್ಲ ಇದೇ ಯೂಸ್ ಮಾಡ್ತಿರ್ತೀವಿ ಬೈಕಲ್ಲಿ. ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ, ನಾವು ರೆಡ್ಡಿಹಳ್ಳಿಗೆ ಹೋಗಿದ್ವಿ, ಬೆಟ್ಟಕೋಟೆ ಲೇಕಿಗೆ ಹೋಗಿದ್ವಿ. ಅವಾಗ ಏನಾಗಿದೆ, ದೊಡ್ಡ ತಪ್ಪು ಮಾಡ್ಬಿಟ್ವಿ ಬೈಕ್ ತಗೊಂಡು. ಅದು ಇಂಜಿನ್ ಆಯಿಲ್ ಎಲ್ಲ ಫುಲ್ಲು ಅಂದ್ರೆ ಲೈಕ್ ಬ್ಲ್ಯಾಕ್ ಆಗಿ ಖಾಲಿ ಹೋಗ್ಬಿಡ್ತು ಇಂಜಿನ್ ಆಯಿಲು. ಸೊ ಅದು ಏನಾಗುತ್ತೆ, ಪಿಸ್ಟನ್ ಏನ್ ಬರ್ತಾಯಿತ್ತು ತುಂಬಾ ಸೌಂಡ್ ಮಾಡ್ತಾ ಇತ್ತು ಅದು. ಅದಕ್ಕೆ ರಿಸ್ಕ್ ಬೇಡ, ಸದ್ಯ ಬರ್ತಾ ನಿಧಾನಕ್ಕೆ ಬಂದ್ರೆ ಯಾವ ಥರ ಏನು ತೊಂದರೆ ಆಗಿಲ್ಲ. ಆ ರೀಸನ್ಗೋಸ್ಕರ ನಾನು ಬೈಕ್ ಇವತ್ತು ಎತ್ತಿಲ್ಲ ಸ್ವಲ್ಪ. ಯಾಕಂದ್ರೆ ಇವತ್ತಷ್ಟೇ ಸರ್ವಿಸ್ ಮಾಡಿಸಿ ಬಂದಿರಲ್ವಾ, ಸಡನ್ ಆಗಿ ಏನೋ ಗಾಡಿ ಎತ್ತದ್ ಬೇಡ ಅಂತ ಹೇಳಿ ನಾನು ಬೈಕ್ ಎತ್ತಿಲ್ಲ, iQube ಎತ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ ಗಾಡಿ ಇದು. ಇವಾಗ ಆಲ್ಮೋಸ್ಟ್ ಎಲ್ಲರೂ iQube ಹೋಗ್ತಾ ಇರೋದು. ಯಾಕಂದ್ರೆ ಇವಾಗ ಇಂಡಿಯಾಸ್ ನಂಬರ್ 1 ಸೆಲ್ಲಿಂಗ್ ಬಂದೆ TVS iQube. ತುಂಬಾ ಜನ ನಂಗೆ ರಿಪ್ಲೈ ಮಾಡ್ತಾ ಇದ್ರಿ, ಬ್ರೋ iQube ಹೆಂಗಿದೆ, ತಗೊಳ್ಬೋದಾ ಏನು ಎತ್ತ ಅಂತೆಲ್ಲ. ಖಂಡಿತವಾಗ್ಲೂ ನೀವು ತಗೊಳ್ಬೋದು. ನಾನು ನೀವು iQube ತಗೊಳ್ಳಿ ಅಂತ ನಾನು ಏನು ಹೇಳ್ತಾ ಇಲ್ಲ. ನಿಮಗೆ ಯಾವ್ದು ಕಂಫರ್ಟೇಬಲ್ ಇದೆಯಾ ಗಾಡಿ ಅದಕ್ಕೆ ಹೋಗಿ ಅಂತ ಹೇಳ್ತಾ ಇರೋದು ನಾನು ಅಷ್ಟೇ. ನಂಗೆ ಈ ಗಾಡಿ ತುಂಬಾ ಚೆನ್ನಾಗಿ ಇಷ್ಟ ಆಗೋಯ್ತು. ಅಂದ್ರೆ ನಂಗೆ ಈ ಗಾಡಿ ಕಂಪ್ಲೀಟ್ ಆಗಿ ಸೆಟ್ ಆಯ್ತು. ಇವತ್ತು ನಾವು RB ಮೋಟೋ ಬ್ಲಾಗ್ಸ್ ಮ್ಯಾರೇಜ್ಗೆ ಹೋಗ್ತಾ ಇದ್ದೀವಿ, ರಾಹುಲ್ ಬ್ರದರ್ಸ್ ಮ್ಯಾರೇಜ್. ಇನ್ನೊಂದು ಮದುವೆ ಆಯ್ತು, ಇನ್ನ ಮದುವೆ ಯಾವಾಗ ಬರುತ್ತೋ ದೇವರು ಯಾವಾಗ ಅಷ್ಟು ಅಂದ್ಬಿಡ್ತಾರೋ ಅವಾಗ ಜೈ. ಚಲೋ, ನಾನು ಮಧ್ಯದಲ್ಲಿ ಕಟ್ ಮಾಡ್ತೀನಿ. ಸೊ ಟ್ರಾಫಿಕ್ ಅದು ಇದು ಅಂತ ಅಲ್ಲಿ ಅರ್ಧ ಬ್ಯಾಟ್ರಿ ಹೇಳುತ್ತೆ. ಬಟ್ ದಿಸ್ ಇಸ್ ಅ ಗುಡ್ ಕ್ಯಾಮ್ರಾ ಆಕ್ಚುಲಿ ಫಾರ್ ಬಿಗಿನರ್ಸ್ಗೆ. ದಿ ಬೆಸ್ಟ್ ಕ್ಯಾಮ್ರಾ ಅಂತಲೂ ಹೇಳ್ಬೋದು. ಸೊ ಫುಲ್ ಚಾರ್ಜ್ ಮಾಡಿದ್ರೆ ಒಂದು 1 hour 50 minutes ವರೆಗೂ ಬರುತ್ತೆ, ಆರಾಮಾಗಿ ಬರುತ್ತೆ. ಅದು ವಿಡಿಯೋ ಬೇರೆ ಸ್ಪ್ಲಿಟ್ ಆಗತ್ತಾ. ಐ ಥಿಂಕ್ ಟ್ರಾಫಿಕ್ ಇರುತ್ತೆ ಅನ್ಸುತ್ತೆ ಈ ಟೈಮಲ್ಲಿ. ನಾನು ಆದಷ್ಟು ಗಾಡಿ ಆಫ್ ಮಾಡ್ಕೊಂಡೆ ಓಡಿಸ್ತಿರ್ಬೇಕು, ಯಾಕಂತಂದ್ರೆ ಟ್ರಾಫಿಕ್ ಅಲ್ಲೂ ಅರ್ಧ ಬ್ಯಾಟ್ರಿ ಎಳ್ದು ಬಿಡುತ್ತೆ. ಸೊ ಆ ರೀಸನ್ಗೋಸ್ಕರ ನಿಧಾನಕ್ಕೆ ಹೋಗೋಣ ಸ್ವಲ್ಪ. ಏನು ಅರ್ಜೆಂಟು ಏನಿಲ್ಲ ನಮಗೆ, ಆರಾಮಾಗೋದ್ರು ಸಾಕು ನಮಗೆ. ಏನು ರಾಹುಲ್ ಅಣ್ಣ ಮಿಸ್ ಮಾಡಿ. ಸೊ ನಾನು ರಾಹುಲ್ ಅಣ್ಣ ಯಾವಾಗ ಮೆಟ್ ಆಗಿದ್ದು ಅಂದ್ರೆ ನಿಟ್ಟೆ ಮೀನಾಕ್ಷಿ, ಅಂದ್ರೆ ಇನ್ಸ್ಟಾಗ್ರಾಮ್ಸ್ ಅಲ್ಲೆಲ್ಲ ಫ್ರೆಂಡ್ಸ್ ಆಗಿದ್ವಿ. ಅದಾದ್ಮೇಲೆ ನಿಟ್ಟೆ ಮೀನಾಕ್ಷಿ ಕಾಲೇಜಲ್ಲಿ ಒಂದು ಇವೆಂಟ್ ಆಗಿತ್ತು, ಬೈಕ್ ಶೋ. ಸೊ ಅವಾಗ ಅಲ್ಲಿ ನಿಂತಿರ್ಬೇಕಾದ್ರೆ
ನಾನು ಬೈಕಲ್ಲೇ ಹೋಗ್ತಾ ಇದ್ದೆ, ಎಫ್ಟೋಲ್ಲಿ ಹೋಗ್ತಾ ಇದ್ದೆ. ಅದು ಒಂದು ಫ್ಲೈಓವರ್ ಅನ್ಸುತ್ತೆ, ಅದು ಫ್ಲೈಓವರ್ ಅಲ್ಲಿ ನಿಂತಿದ್ರು ಯಶವಂತ್ ಅಣ್ಣ ಮತ್ತೆ ಅವರೆಲ್ಲ ಹೋಗ್ತಾ ಇದ್ರು ಆ ಕಡೆ. ಫೋನ್ ಬರ್ತಾ ಇದೆ, ನಿಮಿಷ. ಹಲೋ, ಗಾಡಿ ಓಡಿಸಿದೀನಿ, ನಾನು ಮದುವೆ ಫಂಕ್ಷನ್ಗೆ ಹೋಗ್ತೀನಿ, ಆಮೇಲೆ ಮಾಡ್ತೀನಿ ಇಡು. ಫ್ರೆಂಡ್ ಫೋನ್ ಗೈಸ್. ಓಕೆ, ಸೊ ಗೈಸ್ ಆಲ್ಮೋಸ್ಟ್ ನಿಯರ್ ಇದ್ರ ಹತ್ರನೇ ಬಂದಿದ್ದೀನಿ. ವೆಲ್ಫೇರ್ ನೋಡ್ರಪ್ಪ, ಚೌಟ್ರಿ ಹತ್ರ ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಇವಾಗ 43% ಬಂದಿದೆ ಗಾಡಿ, ಮನೆವರೆಗೆ ಆರಾಮಾಗಿ ಹೋಗ್ಬೋದು. ಸ್ಟ್ಯಾಂಡ್ ನೋಡಿತ್ತು ಅನ್ಸುತ್ತೆ ಮೋಸ್ಟ್ಲಿ. ಓ, ಇಲ್ಲಿ ಲೆಫ್ಟಾ? ಓಕೆ, ಅದೇ ಹಿಂಗೆ ಹೇಳ್ಕೊಂಡು ಮೇಕ್ರಿ ಸರ್ಕಲ್, ಇದೇ ಮೇಕ್ರಿ ಸರ್ಕಲ್ ಐ ಥಿಂಕ್. ಸೈಡ್ ಹಾಕ್ಬಿಟ್ಟು ಏನಾಗಿದೆ ಮಾಡೋಣ ಒಂದು ರೌಂಡ್. ಥ್ಯಾಂಕ್ ಗಾಡ್. ಸೊ ಲೆಟ್ಸ್ ಗೋ. ಸೈಡ್ ಸ್ಟ್ಯಾಂಡ್ ಮಾತ್ರ ಹೊಡೆದಿದೆ, ಅಲ್ಲೊಂದು ಲೈಟ್ ಒಂದ್ ಕಡೆ. ಹಿಂದಿನ ಹೋಗ್ಬೋದಾ? ಅದೇ ಹಿಂಗೆ ಇಳ್ಕೊಂಡು ಯೂ ಟರ್ನ್ ಮಾಡ್ಕೊಬೋದಾ ಅಂತ. ಕರೆಕ್ಟಾಗಿ ಹೋಗ್ತಾ ಇದೀನಿ. ಅದೇ ಆ ಕಡೆಯಿಂದ ಬರ್ಬೇಕು ಅನ್ಸುತ್ತೆ, ಅಲ್ಲಿ ಯೂ ಟರ್ನ್ ನೋಡ್ಕೊಂಡು. ಓಹೋ ಓಹೋ ಓ, ನೋಡ್ರಪ್ಪ ಟ್ರಾಫಿಕ್. ಓಹೋ ಹೋ 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 ಹೋ, ಅಂದ್ರೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಓಬದಾ ತಿನ್ನುತ್ತಿ ಬೂವಿ. ಸಿಗ್ನಲ್ ಬಿಟ್ಬಿಟ್ಟೇನು? ಓಕೆ, ಜೈ ಹಿಂದ್, ಜೈ ಸರ್ ಜನೊಬ್ಬ. ಈ ಕಡೆ ಹೋಗ್ಬೇಕಾಗುತ್ತೆ. ಇವಾಗ ನಾವು ಮತ್ತಿಕೆರೆಯಲ್ಲಿ ಇದ್ದೀವಿ. ಸಿಗ್ನಲ್ ಯಾವಾಗ ಬಿಟ್ಟು ಬರ್ಬೋದು. ಓಕೆ, ಹಿಂಗೆ ಬಂದು ಮುಂದೆ ಲೆಫ್ಟ್ ಹೋಗ್ಬೇಕಾ? ಓಕೆ, ಅದೇ ಇವಾಗ ಇಲ್ಲಿ ಇದು ಟ್ರಾಫಿಕ್ ಸ್ಲೋ ಮೂವಿಂಗ್ ಆಗ್ತಿದೆ. ಮನೆವರೆಗೆ ಹೋದ್ರೆ ಸಾಕು ಆಕ್ಚುಲಿ. ಇಲ್ಲೇ ಇವಾಗ 42% ಇದೆ, ಗುಡ್. ನಾನು ಅಲ್ಲಿಂದ ಬರ್ಬೇಕಾದ್ರೇನೆ ಆಲ್ಮೋಸ್ಟ್ 56 ಏನೋ 55 ಏನೋ ಇತ್ತು. ಬಟ್ ಸ್ವಲ್ಪ ಅದೇ ನಿಧಾನ ಕೋಡ್ಸ್ಕೊಂಡು ಬಂದಲ್ಲ. ವೆರಿ ಗುಡ್, ವೆರಿ ಗುಡ್. ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್, ಇಲ್ಲ ಲೆಫ್ಟ್ ಇದೆ ಅಂತೆ, ಅಲ್ಲೇ ಲೆಫ್ಟ್ ಹೇಳ್ಕೊಂಡ್ಬೇಡ. ಇಲ್ಲ, ಇಲ್ಲಿ ಲೆಫ್ಟ್ ಇಲ್ಲಿದೆ. ಇದೇನಾ? ಹೌದು, ಇಲ್ಲೇ. ರಾಹುಲ್ ಭೌಮಿಕ್ ಅಂಡ್ ತ್ರಿಷಾ ಪಾಲ್ ಇಲ್ಲೇ. ಓ ಗಾಯ್ಸ್, ವಿ ರೀಚ್ಡ್. ಓಹೋ ಹೋ ಹೋ, ಓಕೆ, ಚೌಟ್ರಿಗೆ ರೀಚ್ ಆದ್ವಿ. ನೈಸ್ ನೈಸ್. ಓಕೆ, ಸೂಪರ್ ಸೂಪರ್, ಫೈನಲಿ ರೀಚ್ಡ್ ಚೌಟ್ರಿ. ಲೈಟಿಂಗ್ಸ್ ಎಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಕಡೆನಾ? ಇಲ್ಲಿ ಏನಿಲ್ಲ.
ಓ ಸೂಪರ್. ಓಹೋ. Lot of bikers gangs. Okay, finally reached to ರಾಹುಲ್ ಬ್ರದರ್ಸ್ ಮ್ಯಾರೇಜ್. ಆಕ್ಚುಲಿ ಪಾರ್ಕಿಂಗ್ ಜಾಗ ಇಲ್ಲ, ಈ ಕಡೆ ಎಲ್ಲಾದ್ರೂ ಹಾಕ್ಬೇಕಾಗತ್ತೆ ಇವಾಗ. ನೋಡೋಣ ಡ್ರಾರಿ ಮುಂದೆ ಎಲ್ಲಾದ್ರೂ ಇಲ್ಲಿ ಹಾಕ್ಬಿಡೋಣ, ಬೇಕಾದ್ರೆ ಇಲ್ಲಿ ಹಾಕ್ಬಿಡೋಣ. ಓಕೆ, ಫೈನಲಿ ರಾಹುಲ್ ಬ್ರೋಸ್ ಮ್ಯಾರೇಜಿಗೆ ಬಂದಿದ್ದೀವಿ. ಇಲ್ಲೇ ಸೈಡ್ ಹಾಕಿದ್ದೀನಿ ಗಾಡಿ, ಬೆಸ್ಟ್. ಹೋಗಿ ಮನೆವರೆಗೂ ಬೇಜಾನ್ ಹೋಗ್ಬೋದು ಗುರು. ಬನ್ರಿ ಹಂಗೆ ಬ್ಲಾಗ್ ಶೂಟ್ ಮಾಡ್ಕೊಂಡು ಹೋಗೋಣ. ಬ್ಲೌಸ್ ಎಲ್ಲ ಇಲ್ಲೇ ಇರಲಿ. ಸೈಡಲ್ಲಿ ಹಾಕಿದ್ದೀನಲ್ಲ, ಸೊ ಹಾಗಾಗಿ ಓಹೋ ನೈಸ್, ವೆರಿ ಗುಡ್. ಇಲ್ಲಿ ರಾಹುಲ್ ಅಣ್ಣ ಅವರ MG ಗ್ಲಾಸ್ಟರ್, MG ಹಿಟ್ಟರ್ ಆಕ್ಚುಲಿ. ಸೊ ಗೈಸ್, ಫೈನಲಿ ಚೌಟ್ರಿ ಕಡೆಗೆ ಬಂದಿದ್ದೀವಿ. ಸೊ ಇನ್ನೂ ಅವರೆಲ್ಲ ಯಾರೂ ಬರಲಿಲ್ಲ, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಾನು ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ನನಗೆ 20 ಮಿನಿಟ್ಸ್ ಒಳಗೆಲ್ಲ ಬಂದುಬಿಟ್ಟೆ, ಯಾಕಂದರೆ ನಾನು ಮನೆಯಿಂದ ಹೊರಡ್ಬೇಕಾದ್ರೆ 6:45 ಆಗಿತ್ತು. ಸೊ ಇವಾಗ ಟೈಮ್ ಬಂದೇ ಆಲ್ಮೋಸ್ಟ್ 7:55 ಆಗಿದೆ. ಚೌಟ್ರಿ ಕಡೆಗೆ ಬಂದಿದ್ದೀವಿ, ಬಟ್ ಐ ಥಿಂಕ್ ಮೋಸ್ಟ್ಲಿ ಬೈಕರ್ಸ್ ಎಲ್ಲ ಬರ್ತಾರಂತ. ಸೊ ಅಲ್ಲಿ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಇದು ಮ್ಯಾರೇಜ್ ಇದೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟಾಗಿ ಇದು ಬಂದು ವೈಟ್ ಪ್ಯಾಲೇಸ್ ಅಂತ ಹೇಳಿ ಸರ್ ನಮ್ಮ ಜೊತೆ ನಿಮ್ಮ ಹೆಸರು ವರ್ಧನ್ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ. ಸೊ ಇವ್ರಲ್ಲೇ ಟಿ ದಸರಲ್ಲಿ, ಸೊ ಟಿ ದಸರಲ್ಲೇ ಇರೋದು ಇವರು. ಸೊ ಇನ್ನೂ ಯಾರೂ ಬರಲಿಲ್ಲ ಆ್ಯಕ್ಚುಲಿ, ನೋಡೋಣ, ಹೋಪ್ ಫಾರ್ ದ ಬೆಸ್ಟ್, ಲೆಟ್ಸ್ ಗೋ. ಇವಾಗ ಚೌಟ್ರಿ ಕಡೆಗೆ ಬಂದಿದ್ದೀವಿ. ಸೊ ಯಾವುದೇ ಥರ ಟ್ರಾಫಿಕ್ ಇರಲಿಲ್ಲ, ಇಟ್ ವಾಸ್ ಸೋ ಗುಡ್. ಐ ಥಿಂಕ್ ಎವ್ರಿ ಒನ್ ಈಸ್ ಕಮ್ಮಿಂಗ್, ಐ ಗೆಸ್. ಚೌಟ್ರಿ ಚೆನ್ನಾಗಿದೆ, ವೆರಿ ಗುಡ್. ಸೇಫಾಗಿ ಬಂದ್ವಿ, ಯಾವುದೇ ಥರ ತೊಂದರೆ ಏನಾಗಿಲ್ಲ. ಎಲ್ಲ ಇವಾಗ ಎಲ್ಲ ಬಂದ್ವಿ, ನೋಡ್ತಿರ್ಬೋದು ಇವಾಗೆಲ್ಲ ರಶ್ ಸಿಕ್ಕಿದೆ ಅಂತ. ಸೊ ಒಬ್ರದ್ದು ಫೇಮಸ್ ಯೂಟ್ಯೂಬರ್ RB Moto Vlogs ಅವ್ರದ್ದೇ ಮ್ಯಾರೇಜ್ ಅಟೆಂಡ್ ಆಗ್ತಾ ಇದೀವಿ ಅಂದರೆ ಇಟ್ಸ್ ಅನ್ಬಿಲೀವಬಲ್ ಆ್ಯಕ್ಚುಲಿ. ಯಾಕಂದರೆ ಅಷ್ಟು ಕ್ಲೋಸ್ ಆಗಿದ್ದು, ನಾನು ರಾಹುಲ್ ಅಣ್ಣ ಎಲ್ಲ ನಿಟ್ಟೆ ಮೀನಾಕ್ಷಿಯಲ್ಲಿ ಕ್ಲೋಸ್ ಆಗಿದ್ದು. ಆಮೇಲೆ ಅಲ್ಲಿಂದ ಫುಲ್ ಕ್ಲೋಸ್ ಆಗ್ತಾ ಹೋದ್ವಿ. ಸೊ ಅವನ್ನೆಲ್ಲ ನೋಡ್ತಿರ್ಬೋದು, ಎಲ್ಲ ನಡೀತಾ ಇದೆ.
मेरे साथ अन्याय हुआ है, मेरे साथ अन्याय हुआ है। ಸಕಲಾಗಿದೆ. ವಾವ್, ವರ್ಧನ್ ಬ್ರೋ, ದರ್ಶಿ ಬ್ರೋ, ಅಲ್ಲೇ ರಾಹುಲ್ ಅಣ್ಣನ್ ಗಾಡಿ. ಸ್ಲಿಪ್ ಆನ್ ರೋಕ್ಸ್ ಇದು. ಬಂತು ಬಂತು ಬಂತು.
ರಮೇಶ್ ಅಣ್ಣ ಇಲ್ಲ ನಾನು ಅವಲೇ ಬಂದ್ರಿ 7 ಗಂಟೆ BMW एक मर्सिडीज एक जैगुआर एक और क्या मंकी कोई भी डंप पुट इट देयर ಈ ಕಡೆ ಆ ಕಡೆ ಬಿಡು ಅಲ್ಲೇ ಇರಲಿ ಈ ಜಾಗ ಇಲ್ಲ ಅಷ್ಟೇ ಟೈಮ್ ಸೆಟ್ ನಾನು ಹಿಂಗೆ ಮಾಡಿ ಸರ್ ದುಕಾಟಿ ಬಂದು BMW ನ ಹತ್ತಿದೆ BMW ಚೆನ್ನಾಗಿ ಕಾಣಿಸ್ತಾ ಇತ್ತಾ Take it back. Hey, no, इसको ले सकते हो तो कौन है उधर? ट्रैक बाइक है वो दिख रहा है ये नहीं दिख रहा वो इधर इतना बड़ा है वो बोल नहीं मेरे को नहीं शायद कहीं जाएगा दुकाटी कैन भी वो दूसरा कांड ಆಲ್ ಸೆಟ್ ಸ್ಟಾರ್ಟರ್ಸ್ ಅಲ್ಲಿ ತಿನ್ನೋಣ ಅಂತ ಬಂದ್ರೆ ಇಲ್ಲೇ ಜನ ತುಂಬ್ಕೊಂಡ್ಬಿಟ್ಟಾರಲ್ಲಪ್ಪ ಜಾಲಿ ಜಾಲಿ ಎಲ್ಲ ಜಾಲಿ ಅಲ್ಲಿ ಜಾಲಿ ಎಲ್ಲ ಜಾಲಿ ಇನ್ನು ಎಷ್ಟೊತ್ತಾಗ್ಬೋದೋ ಗೊತ್ತಿಲ್ಲ ಯಪ್ಪ ರಿಕೆಲ್ ಆ ಕಡೆ ಇದಾರಂತ ಎಲ್ಲಿ ನೋಡ ದರ್ಶನ ಆ ಕಡೆ ಹೋದ ಎಲ್ಲ ಅಲ್ಲೇ ಬೈಕ್ ಅಲ್ಲಿದ್ದಾರೆ ನೋಡು ಅಲ್ಲಿದ್ದಾರೆ ಹೇಳಿಲ್ವಾ ದರ್ಶಬ್ರು ಅಲ್ಲೇ ನೋಡಿದೆ ಅದಕ್ಕೇನೆ ಓಕೆ ಸೊ ಗೈಸ್ ಊಟ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಬೂಸಬಾಯ್ ರಾಹುಲ್ ಬ್ರೋ ಫಾರ್ ಇನ್ವೈಟಿಂಗ್ ಅಸ್ ಫಾರ್ ಮ್ಯಾರೇಜ್. ಇಟ್ ವಾಸ್ ಗ್ರೇಟ್ ಮೀಟಿಂಗ್ ಯು ಆ್ಯಂಡ್ ಯಾವತ್ತೂ ಕೂಡ ಈ ಮರೆಯಲ್ಲ ಇದನ್ನ, ಯಾಕಂದ್ರೆ ಅಷ್ಟು ದೊಡ್ಡ ಯೂಟ್ಯೂಬರ್ ಆಗಿದ್ರು ಕೂಡ ಬಾ ಮದುವೆಗೆ ಅಂತ ಕರೆದಿರೋರು ನಮ್ಮಣ್ಣ. ಲೈನಪ್ ಬೈಕ್ಸ್ ಲೈನಪ್ ಎಲೆಕ್ಟ್ರಿಕ್ ಗಾಡಿ ಜೊತೆ ಹಾಕ್ಬಿಟ್ರೆ ಹೆಂಗಿರುತ್ತೆ. ಸೊ ಇಲ್ಲೊಂದು GT 650 ಇದೆ, ಡ್ಯೂಕ್ 650, ಮತ್ತೆ ಐ ಥಿಂಕ್ ಜಾವಾ ಅನ್ಸುತ್ತೆ, ಜಾವಾ 457 ಅಲ್ಲ ದಿಸ್ ಇಸ್ ಐ ಥಿಂಕ್ 660 ಅನ್ಸುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಸೂಪರ್ ಬೈಕ್ಸ್ ಲೈನಪ್ ಅಲ್ಲೇ ಆಗಿದೆ. ಅಲ್ಲಿ ರಾಹುಲ್ ಅಣ್ಣಂದು ಹಯಾಬೂಸಾ ಇದೆ, ಮತ್ತೆ ದರ್ಶು ಬ್ರೋದು 2018 ಬ್ರೋಕ್ಸ್ ಸ್ಲಿಪ್ ಆನ್, ಮತ್ತೆ ರಜತ್ದು ಹ್ಯಾಲಿ ಡೇವಿಡ್ಸನ್, ಮತ್ತೆ ZX6R 2 ZX6R, ಮತ್ತೆ ನಮ್ಮ ಗಗನ್ ಬ್ರೋದು BMW 330 GT. ಸಕ್ಕದಾಗಿತ್ತು ಮಾತ್ರ, ಒಳ್ಳೆ ಎಕ್ಸ್ಪೀರಿಯನ್ಸು. ಥ್ಯಾಂಕ್ ಯು ಸೋ ಮಚ್ ರಾಹುಲ್ ಬಾಯ್ ಫಾರ್ ಇನ್ವೈಟಿಂಗ್ ಅಸ್. ಇಟ್ ವಾಸ್ ಅ ವಂಡರ್ಫುಲ್ ಮೀಟಿಂಗ್ ಯು ಆ್ಯಂಡ್ ಯಾವತ್ತೂ ಮರೆಯಲ್ಲ. ಸೊ ನೋಡ್ರಿ, ಇದು 50-60 ಲೀಟರ್ಸ್ ಫ್ಯೂಲ್ ಕೆಪಾಸಿಟಿ ಇರೋ BMW GS 1300R ಹೊಸ ಮಾಡಲ್ ಇದೆ. ಮತ್ತೆ ಅಲ್ಲಿ ಬೂಸಾ ಬೈನಿಯಲ್ ಅವ್ರದ್ದು ಹಯಾಬೂಸಾ ನಿಂತಿದೆ, ಮತ್ತೆ ಇಲ್ಲೊಂದು ಸ್ಟಾಕ್ ಹಯಾಬೂಸಾ. ಎಲ್ಲ ಯಾರು ಊಟನೇ ಮಾಡ್ತಾ ಇಲ್ಲ ನನ್ನ ಪ್ರಕಾರ. ನೋಡ್ರಿ, ಇಲ್ಲೊಂದು ಸ್ಟಾಕ್ ಹಯಾಬೂಸಾ ಇದೆ, ಅದ್ ನೋಡಿ ಸಿಂಗಲ್ ಸೈಡೆಡ್ ಬ್ರೋಕ್ಸು. ಮತ್ತೆ ರಾಹುಲ್ ಅಣ್ಣಂದು ಬೂಸಾ ಬೈನಿಯಲ್ಲೂ ಅಲ್ಲ ಆಲ್ಮೋಸ್ಟ್ ಸೇಮೇ, ಯಾಕಂದ್ರೆ 2 ಬ್ರದರ್ಸ್ ಎಕ್ಸಾಸ್ಟ್ ಇದೆ ಎರಡೂ, ಆಲ್ ಬೈಕ್ಸ್. ಬಾ ಸಿಂಗಿಂಗ್ ಇವೆಂಟ್ಸ್ ಎಲ್ಲ ಆಗ್ತದೆ. GSX-R 1000. ಸರಿ ಹೊರಡೋಣ. ಓಕೆ, ನಾವೊಂದು ಸೂಪರ್ ಬೈಕ್ ತಗೊಂಡ್ರೆ ಹೆಂಗಿರುತ್ತೆ ಇವತ್ತರ ಮ್ಯಾರೇಜ್ ಇವೆಂಟಿಗೆಲ್ಲ. ಸದ್ಯ 41% ಇದೆ ಇವಾಗ, ಮನೆಯವರಿಗೆ ಆರಾಮಾಗಿ ಹೋಗ್ಬೋದು. ಥ್ಯಾಂಕ್ ಯು ರಾಹುಲ್ ಭಯ್ಯ, ಹ್ಯಾಪಿ ಮ್ಯಾರಿಡ್ ಲೈಫ್, ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ತ್ರಿಷಾ ದೀದಿ, ರಾಹುಲ್ ಭಯ್ಯ, ಥ್ಯಾಂಕ್ ಯು ಸೋ ಮಚ್.
ಹಣ್ಣು ಗಾಳಿ ಬೀಸ್ತಾ ಮನೆ ಹೋಗೋಷ್ಟ್ರಲ್ಲಿ ಒಂದು 10 ಗಂಟೆ 10:30 ಆಗ್ಬೋದೇನೋ. ಅಲ್ಲ ಇವಾಗ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ, ಹೋಗ್ಬೋದು ಆರಾಮಾಗೆ. ಸದ್ಯ ನಾನು ಎಲೆಕ್ಟ್ರಿಕ್ ಗಾಡಿ ಎತ್ತಾಕೊಂಡು ಬಂದಿದ್ದಕ್ಕೆ ಒಳ್ಳೇದಾಯ್ತು. ಸ್ವಲ್ಪ ನಿಧಾನಕ್ಕೆ ಬಂದೆ ನಾನು. ಆದ್ರೂ ನಾನು ಬರ್ತಿದ್ದಂಗೆ 10 ನಿಮಿಷಕ್ಕೆಲ್ಲ ಬೈಕ್ಸ್ ಎಂಟ್ರಿ, ರಾಹುಲ್ ಅಣ್ಣ ಎಲ್ಲ ಎಂಟ್ರಿ ಕೊಟ್ರು. ವಾವ್, ಊಟನೂ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಾವು ವೆಜಿಟೇರಿಯನ್ಸ್ ಇರೋದ್ರಿಂದ ಸಪ್ರೇಟೇ ಇತ್ತು. ಲೊಕೇಶನ್ ಹಾಕೊಂಡು ಹೋಗ್ಬಿಡೋಣ, ನಿಯರೆಸ್ಟ್ ರೂಟ್ ಎಲ್ಲಿದೆ ಅಲ್ಲೇ ಹಾಕೊಂಡು ಹೋಗ್ಬಿಡ್ತೀವಿ. ಇದು ಆಕ್ಚುಲಿ ಇವಾಗ ನಾವು ಬೇಕ್ರಿ ಸರ್ಕಲ್ ಇದೀವಿ. ಇದೆ ಬೇಕ್ರಿ ಸರ್ಕಲ್ ಅಲ್ಲೇ ನಡೆದಿರೋದು ವೈಟ್ ಹೌಸ್ ಕೆಫೆ ಇದೆ. ವೈಟ್ ಹೌಸ್ ಪೆಟಲ್ಸ್ ಅಂದ್ರಳ್ಳಿ ಅಲ್ವಾ. ಅರ್ಧ ದಾರಿಲಿ ಹಾಕೋಣ ಆಮೇಲೆ ಬೇಕಾದ್ರೆ. ಅಂದ್ರಳ್ಳಿ 10:22. ಓಕೆ, ಬರ್ತಾ ಏನು ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಆರಾಮಾಗೆ ಬಂದೆ. ಇಟ್ಸ್ ಅ ವೆರಿ ಗುಡ್ ರೋಡ್. ಆಕ್ಚುಲಿ ನಾನು ಯಶವಂತಪುರ ಆ ಕಡೆ ಸೈಡ್ ಎಲ್ಲ ಫುಲ್ ಟ್ರಾಫಿಕ್ ಇರುತ್ತೆ ಅನ್ಕೊಂಡೆ, ಬಟ್ ಏನು ಇರ್ಲಿಲ್ಲ, ಆರಾಮಾಗೆ ಬಂದೆ ನಾನು, ಸೇಫ್ ಆಗಿ ಬಂದೆ. ಓ, ಇಲ್ಲೆಲ್ಲೋ ಯೂಟರ್ನ್ ನೋಡಿಬೇಕು ಅಂತ ತೋರಿಸ್ತಾ ಇದೆ. ಇಲ್ಲೆಲ್ಲಾದ್ರೂ ಹೇಳ್ಕೊಂಡು ಲೆಫ್ಟಿಗೆ ಹೋಗ್ಬೇಡ. ಯೂಟರ್ನ್ ಎಲ್ಲಿದೆ ಇಲ್ಲಿ ಮುಂದೆ? ಎಲ್ಲೂ ಯೂಟರ್ನ್ ಇಲ್ಲ, ಸ್ಟ್ರೈಟ್ ಹೋಗ್ಬೇಕಂತ ಮೋಸ್ಟ್ಲಿ. ತಂದೆ ಮನೆವರೆಗೂ ಸೇಫ್ ಆಗಿ ಕರ್ಕೊಂಡು ಹೋಗಪ್ಪ. ಸೊ ಈ ರೋಡಿಗೆಲ್ಲ ನಾನು ಬಂದಿದ್ದೀನಿ, ನಾನು ಸ್ಟಾಕ್ ಆಡಿಟಿಗೆಲ್ಲ. ಸೊ ಅಂದ್ರೆ ಲೈಕ್ ವರ್ಕ್ ಮೇಲೆ ನಾನು ಮಧು ಎಲ್ಲ ಈ ಕಡೆ ಆಲ್ಮೋಸ್ಟ್ ಬಂದಿದ್ದೀವಿ ಈ ರೋಡ್ಗೆ. ಇಲ್ಲೆಲ್ಲೂ ಯೂ ಟರ್ನ್ ಬೇರೆ ಇಲ್ಲ ಆಕ್ಚುಲಿ. ಸ್ಟ್ರೈಟ್ ಆದ್ರೆ ಸ್ಟ್ರೈಟೇ ಹೊಟ್ಟೋಗ್ಬಿಡೋಣ. ಓ ಶಿಟ್. ವಾವ್, ಕ್ರೇಜಿ. ಬ್ರಿಡ್ಜ್ ಹತ್ತಿದ್ರೆ ಎಲ್ಲಿ ಹೋಗುತ್ತೆ? ಸದ್ಯ ನಾನು ಎಲೆಕ್ಟ್ರಿಕ್ ಗಾಡಿ ಎತ್ತಾಕೊಂಡು ಬಂದಿದ್ದಕ್ಕೆ ಒಳ್ಳೇದಾಯ್ತು. ಇಲ್ಲಾಂದ್ರೆ ಬೈಕ್ ಸುಮ್ಮನೆ ಆ ಗೇರ್ ಚೇಂಜ್ ಮಾಡು, ಕ್ಲಚ್ ಹಿಡಿ, ಒಳ್ಳೆ ರೋದನೆ ಗುರು. ಈ ತರ ಹಿಂಗ್ ಪೀಸಾಗೆ ಹೋಗ್ತಾ ಇರೋದೆ ಜುಯಿ ಅಂತ. ಮೆಜೆಸ್ಟಿಕ್ ಈ ಕಡೆನಾ? ಓಕೆ. ವಿಧಾನಸೌಧ, ಬಸವೇಶ್ವರ ನಗರ, ಶೇಷಾದ್ರಿಪುರಂ, MG ರೋಡ್. ಅಯ್ಯೋ, ಯೂಟರ್ನ್ ಎಲ್ಲಿದೆ ಇಲ್ಲಿ? ಈ ಕಡೆ ಯೂಟರ್ನ್ ಇದೆಯಾ? ಯೂಟರ್ನ್ ಇದ್ರೆ ಯೂಟರ್ನ್ ಹೊಡ್ಬಿಡೋಣ, ರಿಸ್ಕ್ ಬೇಡ. ಓಕೆ, ಗಾಯ್ಸ್ ಆಲ್ಮೋಸ್ಟ್ ಮನೆ ಕಡೆ ರೀಚ್ ಆಗ್ತಾ ಇದೀವಿ. ಇವಾಗ ಆಲ್ಮೋಸ್ಟ್ NTTF ದಾಟಿ ತಿಗಡ್ರಪಾಳ್ಯ ಮೇನ್ ರೋಡ್ ಹತ್ರ ಇದೀವಿ. ಗಾಡಿ 27% ಮನೆವರೆಗೆ ಆರಾಮಾಗಿ ಹೋಗ್ಬೋದು. ಓ, ಕಣ್ಣುಗಿದೆ ವೆದರು. ಆ ಕಡೆ ಎಲ್ಲ ಸ್ವಲ್ಪ ಜಾಮೆ ಇತ್ತು, ಹೋಗ್ತಾ ಏನ್ ಜಾಮ್ ಇಲ್ಲ. ಈ ಕಡೆ ಯಶವಂತಪುರ, ಹುಡುಗುಂಟೆಪಾಳ್ಯ ಆ ಕಡೆ ಎಲ್ಲ ಫುಲ್ಲು ಜಾಮೆ ಇತ್ತು ಆಕ್ಚುಲಿ. ಫ್ಯಾಬ್ಯುಲಸ್. ಊಟನೂ ಚೆನ್ನಾಗಿತ್ತು. ವೆಜ್ ನಾನ್ ವೆಜ್ ಸಪ್ರೇಟ್ ಮಾಡಿದ್ರು. ಅಂಡ್ ಸ್ಟಾರ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟನು ಮೀಲ್ಸ್ ಚೆನ್ನಾಗಿತ್ತು. ಬಫೆ ಸಿಸ್ಟಮು ತುಂಬಾ ಚೆನ್ನಾಗಿ ಮಾಡಿದ್ರು ಊಟ. ಐ ರಿಯಲಿ ಲೈಕ್ಡ್ ಇಟ್. ನಮ್ಗೆಲ್ಲ ಆ ಕಡೆ ಎಲ್ಲ ಸ್ವಲ್ಪ ಹತ್ರನೇ. ಅಂದ್ರೆ ಏನಂದ್ರೆ ಸ್ವಲ್ಪ ಜಾಮ್ ಆಗತ್ತೆ ಅಂತ ಬಿಟ್ರೆ, ಬೇಕ್ರಿ ಸರ್ಕಲ್ ಆ ಕಡೆ ಎಲ್ಲ ನಾನು ಹೋಗ್ತಾ ಇರ್ತೀನಲ್ಲ, ಮನೆಯಿಂದ ಫೋನ್ ಬರ್ತದೆ ಅನ್ಸುತ್ತೆ. ಮತ್ತೆ ಇಲ್ಲೇ 10-11 ಆಗೋಗಿದೆ. ಮನೆ ಹೋಗಕ್ಕೆ ಒಂದು 10 ನಿಮಿಷ ಆಗತ್ತೆ ಅಷ್ಟೇ. ತಿಗಳ್ರಪಾಳ್ಯ ಮೇನ್ ರೋಡ್ ಬಂದೇ ಬಿಟ್ಟು
ನೈಸ್, ವೆರಿ ನೈಸ್. ನಮ್ದೇ ಎಲ್ಲ ಬೈಕರ್ ಸೆಷನ್ದು ಎಲ್ಲ ಕರೆದ್ರು ಅಣ್ಣ ಒಬ್ರು, ಬನ್ನಿ ಬನ್ನಿ ಎಲ್ಲ ಒಟ್ಟಿಗೆ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಜಾಯ್ನ್ ಆಗಿ ಎಲ್ಲ ಫೋಟೋ ಸೆಕ್ಷನ್ ತೆಗೆಸ್ಕೊಂಡು ಒಳ್ಳೆ ಫೋಟೋ. ಗಗನ್ ಬ್ರೋ ಫೋಟೋ ತೆಗೆದಿದ್ದಾರೆ, ಅವ್ರ ಫೋನಲ್ಲೇ ಇರೋದು. ಅಣ್ಣ ಮತ್ತೆ ಇನ್ನೂ ನಡೀತಾ ಇದೆಯಾ? ದೇವಿ ಕೂರ್ಸಿದಾರೆ ಅನ್ಸುತ್ತೆ. ಓ ಹೌದು, ಅಣ್ಣಮ್ಮದೇವಿನ ಇನ್ನೂ ಕೂರ್ಸಿದ್ದಾರೆ. ಅಲ್ಲೇ ಇದಾಕಿದಾರಲ್ಲ ಪೆಂಡಲು, ಅಲ್ಲೇ ಅಣ್ಣಮ್ಮದೇವಿ ಇರೋದು. ತಿಗಳ್ರಪಾಳ್ಯ ಮೇನ್ ರೋಡ್ ಅಲ್ಲಿ ಅಣ್ಣಮ್ಮದೇವಿ ಕೂರ್ಸಿದ್ದಾರೆ. ಇನ್ನು ಎಷ್ಟು ದಿನ ಇರುತ್ತಾ ಗೊತ್ತಿಲ್ಲ, ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಆಕ್ಚುಲಿ. ಎಲ್ರು ಮೀಟ್ ಮಾಡಿದೆ, ರಜತ್, ರಿಕಿ ಬೈ, ದರ್ಶು ಬ್ರೋ, ವರ್ಧನ್ ಬ್ರೋ, ಎಲ್ರು ಆಲ್ಮೋಸ್ಟ್ ಬೈಕರ್ಸು. ಲೈನ್ ಅಪ್ ಎಲ್ಲ ಭಾರಿ ಆಗಿತ್ತು ಮಾತ್ರ. ಓ ತಗೊಂಡೋಗ್ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಬೈಕ್ಸ್ ಅಲ್ಲಿ ಬಂದಿದ್ದು ಅಂದ್ರೆ 3-4 ಹಯಬುಜ, ಒಂದು GSX ಅವ್ರ 1000 ಅಲ್ಲ. ಆಮೇಲೆ ಎಲ್ಲ ಲೇಟ್ ಆಗೇ ಬಂದಿದ್ದು. ಎಂಟ್ರಿ ಎಲ್ಲ ಬಂದಿದ್ದು ಅಂದ್ರೆ ಹಯಬುಜ, 3 ಹಯಬುಜ, ಒಂದು ಮಲ್ಟಿ ವೇಸ್ಟಾರ್ಡು V2, ಅದಾದ್ಮೇಲೆ ರಜತದ್ದು ಹ್ಯಾಲಿ ಡೇವಿಡ್ಸನ್ ಮತ್ತೆ ZX6R, ಒಂದು ಕಾಂಟಿನೆಂಟಲ್ GT 650, 2 ZX6R, ಅದೇ ಇವಂದು ರಜತದ್ದು ಮತ್ತೆ ಇನ್ನೊಬ್ರುದು. ಒಟ್ನಲ್ಲಿ ಕ್ರೇಜಿ ಆಗಿತ್ತು ಮಾತ್ರ ಬೈಕರ್ಸ್ ಎಂಟ್ರಿ. ಮತ್ತೆ ಕಾಲ ಆಯ್ತಾ, ಮನೆಗೆ ಹೋಗಿ ಬೆಳಗ್ಗೆ ಬೇರೆ ಜಿಮ್ಮಿಗೆ ಹೋಗ್ಬೇಕು. ಊಟ ಮಾಡ್ಕೊಂಡು ಚೆನ್ನಾಗಿ ಹೆಂಗೋ ಊಟ ಮಾಡಿದ್ದೀನಿ. ನಾಳೆ ಒಳ್ಳೆ ವರ್ಕೌಟ್ ಗುರು, ಟ್ರೈಸೆಪ್ಸ್ ಬೇರೆ. ಪಾಪ ತರಕಾರಿ ಅಣ್ಣ. ಏನ್ ಚೆನ್ನಾಗಿದೆ ಗಾಡಿ. ಐಕ್ಯೂಬು ಮನೆವರೆಗೂ ಬಂದಿದೆ ಅಂದ್ರೆ ಗ್ರೇಟು. ನಾನು ಅಟ್ಲೀಸ್ಟ್ ಒಂದು 18% ಬರುತ್ತೆ ಅನ್ಕೊಂಡೆ, ಇಲ್ಲ 25% ಬಂದಿದೆ. ಕ್ರೇಜಿ ಆಗಿತ್ತು ಮಾತ್ರ ಎಲ್ಲ ಬೈಕಬಲ್ ಲೈನ್ಸು. ನೆಕ್ಸ್ಟ್ ಲೆವೆಲ್. ಜಾಲಿ ಜಾಲಿ ಜಾಲಿ, ಎಲ್ಲ ಜಾಲಿ. ನೋಡ್ರಪ್ಪ ಯೂಟ್ಯೂಬರ್ಸ್ ಹೆಂಗೆ ಅಂತ. ದಟ್ಸ್ ದ ಪವರ್ ಆಫ್ ಯೂಟ್ಯೂಬರ್ಸ್. ನಾವು ಯೂಟ್ಯೂಬರ್ಸ್ ಇರೋದ್ರಿಂದ, ಮೋಟೋ ಬ್ಲಾಗ್ಸ್ ಆಗಿರೋದ್ರಿಂದ ಹೇಳೋದಿನ್ನೇ ರೋಡ್ ಸಿಕ್ಕಾಪಟ್ಟೆ. ಈ ವಿದ್ಯಾಮಂದಿರ ಕಡೆ ಬಂದ್ಬಿಟ್ಟೆ ಅಂತ ಎಂಟಿ ಕಿತ್ತೋಗ್ಬಿಟ್ಟಿದೆ ಗುರು ರೋಡ್. ಹತ್ತು ಮುಕ್ಕಾಲ್ ಅಂತ ತೋರ್ಸು, 10 ಕಾಲಿಗೆಲ್ಲ ಬಂದ್ಬಿಟ್ಟೆ ಮನೆಗೆ. ಆಕ್ಚುಲಿ ನಾನು ಒಂದು NTTF ಕಡೆ ಅಲ್ಲ, ಯಶವಂತಪುರ ಇದಕ್ಕೆ ಕನೆಕ್ಟ್ ಜನ ಅಂದ್ರೆ ನಾನು ಏನ್ ಮಾಡಿದೆ ಅಂದ್ರೆ ಲೆಫ್ಟ್ ಹೇಳ್ಕೊಂಡ್ಬಿಟ್ಟೆ. ಯಶವಂತಪುರ ಅಲ್ಲ, ಗುರುಗುಂಟೆಪಾಳ್ಯ ಸಿಗ್ನಲ್ ಸ್ವಲ್ಪ ಮುಂದೆ ಮೆಕ್ಡೊನಾಲ್ಡ್ಸ್ ಇದೆಯಲ್ಲ, ಅಲ್ಲಿ ಲೆಫ್ಟ್ ಹೇಳ್ಕೊಂಡ್ಬಿಟ್ಟೆ ನಾನು. ಸೊ ಇಲ್ಲಿಂದ ನಂಗೆ ಟ್ರಾಫಿಕ್ ಇಲ್ಲ, ಏನಿಲ್ಲ. TVS ಕ್ರಾಸ್ ಇಂದ ಒಳಗಡೆ ನುಗ್ಬಿಟ್ಟೆ ನಾನು. ಸೊ ಅಲ್ಲಿಂದ ಟ್ರಾಫಿಕ್ ಕಮ್ಮಿ ಆಗೋಯ್ತು. ಫ್ರೆಂಡ್ಸ್ ಫೋನ್ ಮೇಲೆ ಫೋನ್ ಮಾಡ್ತಾರೆ, ಕಾಲೇಜ್ ಫ್ರೆಂಡ್ಸ್, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಮನೆಗೆ ಹೋದ್ಮೇಲೆ ಎಲ್ರಿಗೂ ಸೇಫ್ ಆಗಿ ತಲುಪಿದ್ದೀನಿ ಅಂತ ಹಾಕಿ, ಎಲ್ರು ಒಳ್ಳೆ ಜನನೇ ಮಾತ್ರ. ಎಲ್ರು ಖುಷಿಯಾಗಿ ಎಲ್ರು ಮಾತಾಡ್ತಿದ್ವಿ. ರಿಕಿ ಬ್ರೋ, ಸತೀಶ್ ಬ್ರೋ, ರಿಕಿ ಸತೀಶ್ ಬ್ರೋ, ರಜತ್ ಈಸ್ ಫ್ರಮ್ ಕೇರಳ ಬಟ್ ಈ ಸ್ಪೀಕ್ಸ್ ಕನ್ನಡ ವೆರಿ ಗುಡ್. ಈಸ್ ಫ್ರಮ್ ಕೇರಳ, ರಜತ್ ಈಸ್ ಫ್ರಮ್ ಕೇರಳ. ಮಿಕ್ಕಿದವರೆಲ್ಲ ನಮ್ಮವರೇ.
ದ ಫೇಮಸ್ ZX6R. ನೋಡಿ ಅದು ಒಂದು 6R ಹ್ಯಾಂಡ್ ಮೇಡ್ ಎಕ್ಸಾಸ್ಟ್ ಅದು ಆಕ್ಚುಲಿ ಅನ್ಸೋದೇ ಇಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ ಎಕ್ಸಾಸ್ಟ್ ನ. ಮನೆನೇ ಬಂದ್ಬಿಡ್ತು ಗುರು, ಕ್ರೇಜಿ. ಇನ್ನು ವಾವ್ ಕೇಳ್ಕೊಂಡ್ರ? Okay guys, thank you for watching this video. Thank you Rahul Bhaiya for inviting us for your marriage.